ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದ ಶಾಸ್ತ್ರಗಳಲ್ಲಿ ದಿನನಿತ್ಯದ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ನಿಯಮಗಳನ್ನು ಪದ್ಧತಿಗಳನ್ನು ತಿಳಿಸಿದ್ದಾರೆ. ಅದರಲ್ಲಿ ಪ್ರಮುಖವಾದದ್ದು ಊಟಕ್ಕೆ ಸಂಬಂಧಿಸಿದ್ದು ಕೂಡ. ನಾವು ಊಟವನ್ನು ನಿಯಮಬದ್ಧವಾಗಿ ಮಾಡದೇ ಇದ್ದರೆ ಜೀವನದಲ್ಲಿ ನಕಾರಾತ್ಮಕ ಪರಿಣಾಮ ಉಂಟಾಗುತ್ತದೆ ಅಂತ ಹೇಳಲಾಗುತ್ತೆ. ಶಾಸ್ತ್ರದ ಪ್ರಕಾರ ಅಥವಾ ಧಾರ್ಮಿಕ ಗ್ರಂಥಗಳಲ್ಲಿ ಆಗಿರಬಹುದು, ನಾವು ಆಹಾರವನ್ನು ಸೇವಿಸುವಾಗ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಅಂತ ಹೇಳಲಾಗಿದೆ. ಅವುಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಊಟವನ್ನು ಮಾಡಬೇಕಾದ್ರೆ ಅನೇಕ ನಿಯಮಗಳನ್ನು ನಾವು ಗಮನಿಸ್ಕೊಳ್ಬೇಕು. ನಾವು ಆಹಾರವನ್ನು ಆ ನಿಯಮವನ್ನು ಪಾಲಿಸಿ ಸೇವಿಸೋದ್ರಿಂದ ಸಂಪತ್ತು, ಸಮೃದ್ಧಿ, ದೇವರ ಅನುಗ್ರಹ ಕೂಡ ದೊರೆಯುತ್ತೆ. ಹಾಗಾದರೆ ಬನ್ನಿ, ಯಾವ ನಿಯಮವನ್ನು ಅನುಸರಿಸಬೇಕು ಅಂತ ತಿಳಿದುಕೊಳ್ಳೋಣ. ಹಿಂದೂ ಧರ್ಮದಲ್ಲಿ ಆಹಾರವನ್ನು ಅನ್ನಪೂರ್ಣೇಶ್ವರಿಗೆ ಹೋಲಿಸಲಾಗಿದೆ. ಆಹಾರಕ್ಕೆ ಅಥವಾ ಅನ್ನಕ್ಕೆ ನಾವು ಅಗೌರವ ತೋರಿಸೋದ್ರಿಂದ ತಾಯಿ ಅನ್ನಪೂರ್ಣೇಶ್ವರಿ ನಮ್ಮ ಮೇಲೆ ಕೋಪಿಸಿಕೊಳ್ತಾಳೆ. ಆಹಾರವನ್ನು ಸೇವಿಸುವವರು ಜೀವನದಲ್ಲಿ ಏಳಿಗೆಯನ್ನು ಹೊಂದುತ್ತಾರೆ, ಆದರೆ ಅದರ ಮೇಲೆ ಗೌರವ ಮತ್ತು ಭಕ್ತಿಯನ್ನು ಇಟ್ಕೊಳ್ಬೇಕು. ಅವರ ಮನೆಯಲ್ಲಿ ಆಗ ದೇವರ ಆಶೀರ್ವಾದ ಸದಾ ಇರುತ್ತೆ. ತಾಯಿ ಅನ್ನಪೂರ್ಣೇಶ್ವರಿ ಸದಾ ಅವರಿಗೆ ಆಹಾರದಲ್ಲಿ ಆಶೀರ್ವಾದವನ್ನು ಮಾಡ್ತಾಳೆ. ಆಹಾರವನ್ನು ಯಾವಾಗಲೂ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಸೇವಿಸಬೇಕು. ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತು ಊಟವನ್ನು ಮಾಡಬಾರ್ದು. ಊಟ ಮಾಡುವಾಗ ಪದೇ ಪದೇ ನೀರು ಕುಡಿಯುವ ಹವ್ಯಾಸ ಹೊಂದಿರುವವರನ್ನು ನೀವು ಗಮನಿಸಿರ್ತೀರಾ. ಇಂತಹ ಅಭ್ಯಾಸವನ್ನು ತಪ್ಪಿಸಬೇಕು. ಇಂತಹ ಸಂದರ್ಭದಲ್ಲಿ ಹೆಚ್ಚಿನವರು ಎಡಗೈಯಿಂದ ನೀರನ್ನು ಕುಡಿತಾರೆ. ಇದು ಕೂಡ ತಪ್ಪು. ನಾವು ಬಲಗೈಯಲ್ಲಿ ಊಟ ಮಾಡುವಾಗ ಎಡಗೈಯಿಂದ ನೀರನ್ನು ಕುಡಿತೀವಿ. ನೀರನ್ನು ಕೂಡ ನಾವು ಬಲಗೈಯಿಂದಲೇ ಕುಡಿಯಬೇಕು, ಹೊರತು ಎಡಗೈಯಿಂದಲ್ಲ. ಹಾಗಾಗಿ ಊಟದ ಮಧ್ಯೆ ನೀರನ್ನು ಕುಡಿಯಬಾರದು. ಊಟ ಆದ ನಂತರ, ಊಟ ಮಾಡಿ ಪೂರೈಸಿದ ನಂತರ ಬಲಗೈಯನ್ನು ತೊಳೆದ ನಂತರ ಅದೇ ಬಲಗೈಯಿಂದ ನೀರನ್ನು ಕುಡಿಯಬೇಕು. ಎಡಗೈಯಿಂದ ನೀರನ್ನು ಕುಡಿದ್ರೆ ದುರಾದೃಷ್ಟವನ್ನು ನಮಗೆ ಆಹ್ವಾನ ಮಾಡಿಕೊಟ್ಟಂತೆ. ಇನ್ನು ನಾವು ಆಹಾರವನ್ನು ಸೇವಿಸುವ ಮುನ್ನ ಒಂದಷ್ಟು ಭಾಗವನ್ನು ಪ್ರಾಣಿ ಪಕ್ಷಿಗಳಿಗೆ ಇಡಬೇಕು. ಇದನ್ನು ಮಾಡೋದ್ರಿಂದ ಸಮೃದ್ಧಿ ಹೆಚ್ಚಾಗುತ್ತೆ. ಇಷ್ಟೇ ಅಲ್ಲದೆ ಊಟ ಮಾಡಿದ ನಂತರ ತಟ್ಟೆಯಲ್ಲಿ ಕೈ ತೊಳಿಬಾರ್ದು. ಊಟ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆಯೋದು ಅಶುಭ ಅಂತ ಹೇಳ್ತಾರೆ. ಊಟ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆಯೋದ್ರಿಂದ ಅನ್ನಪೂರ್ಣೇಶ್ವರಿಯ ಕೋಪಕ್ಕೆ ಗುರಿಯಾಗಬಹುದು. ಹಾಗೆ ಸ್ನೇಹಿತರೆ, ಅನೇಕರಿಗೆ ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುವ ಕೆಟ್ಟ ಅಭ್ಯಾಸವಿರುತ್ತೆ. ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡೋದ್ರಿಂದ ಆಹಾರದ ಕೊರತೆ, ಹಣದ ಸಮಸ್ಯೆ ಉಂಟಾಗುತ್ತೆ. ಡೈನಿಂಗ್ ಟೇಬಲ್ ಮೇಲೆ ಅಥವಾ ಪ್ರಮುಖವಾಗಿ ನೆಲದ ಮೇಲೆ ಕುಳಿತು ಆಹಾರವನ್ನು ಸೇವಿಸುವುದು ತುಂಬಾ ಒಳ್ಳೆಯದು. ಇನ್ನು ಕೆಲವೊಮ್ಮೆ ಮನೆಗೆ ಅನೇಕ ಜನ ಬಂದಾಗ ಎಲ್ಲರೂ ಒಟ್ಟಿಗೆ ಒಂದೇ ತಟ್ಟೆಯಲ್ಲಿ ಊಟ ಮಾಡೋರು ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಹಾಸಿಗೆ, ನೆಲದ ಮೇಲೆ ತಿನ್ನುವಾಗ ತಟ್ಟೆ ಕೆಳಗೆ ಒಂದು ಪೇಪರ್ ಹಾಸಿ ಊಟ ಮಾಡಿ. ಇಲ್ಲವಾದರೆ ರಾಹುದೋಷಕ್ಕೆ ಗುರಿಯಾಗ್ತೀರಾ. ಇನ್ನು ಊಟ ಮಾಡುವಂತಹ ಸಂದರ್ಭದಲ್ಲಿ ಮಧ್ಯದಲ್ಲಿ ಮೂತ್ರ ವಿಸರ್ಜನೆಗೆ ಹೋಗುವುದು, ಮಲ ವಿಸರ್ಜನೆಗೆ ಹೋಗುವುದನ್ನು ಖಂಡಿತ ಮಾಡಬಾರ್ದು. ಊಟ ಮಾಡುವುದಕ್ಕೂ ಮುನ್ನ ಇವುಗಳನ್ನೆಲ್ಲ ಮುಗಿಸಿಕೊಂಡು ಬರಬೇಕು. ಊಟ ಮಾಡುವಾಗ ಆಹಾರವನ್ನು ಟೀಕಿಸಬಾರದು. ಅದು ಸರಿ ಇಲ್ಲ, ರುಚಿ ಇಲ್ಲ ಅಂತ ಹೇಳಿ ಜಗಳವನ್ನು ಮಾಡಬಾರ್ದು. ಆಹಾರವನ್ನು ದೇವರ ಪ್ರಸಾದವಾಗಿ ಸೇವಿಸಬೇಕು. ಹಾಗೆ ಮಾಡೋದ್ರಿಂದ ಉತ್ತಮ ಆರೋಗ್ಯ, ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಕೂಡ ಸಿಗುತ್ತದೆ. ಇದೆಲ್ಲದಕ್ಕಿಂತ ಮೊದಲಿಗೆ ಊಟವನ್ನು ನಾವು ಮಾಡುವಾಗ ಪ್ರಾರಂಭದಲ್ಲಿ ತಾಯಿ ಅನ್ನಪೂರ್ಣೇಶ್ವರಿಗೆ ನಮಸ್ಕಾರವನ್ನು ಮಾಡಿ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳಿ ಊಟವನ್ನು ಸ್ವೀಕರಿಸಬೇಕು. ಈ ಎಲ್ಲ ನಿಯಮಗಳನ್ನು ಪಾಲಿಸಿ ಊಟವನ್ನು ಮಾಡೋದ್ರಿಂದ ಅನ್ನಪೂರ್ಣೇಶ್ವರಿಯ ಕೃಪಾ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.